ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕೊಲೆ ಮಾಡಿ ಶವದ ಎದುರು ಸೆಲ್ಫಿ ವಿಡಿಯೋ ಮಾಡಿದ್ದ ಪ್ರಕರಣ ಬೆಳಕಿಗೆ ಬಂದ 24 ಗಂಟೆಯಲ್ಲೇ ಆರೋಪಿಯ ಬಂಧನ. ಹಾಸನ ಪೊಲೀಸರಿಂದ ಆರೋಪಿ ಉಲ್ಲಾಸ್ ಅಲಿಯಾಸ್ ಖ್ಯಾತೆ ಅರೆಸ್ಟ್ ಆಗಿರೋದು. ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದಂಥ ಆರೋಪಿ ಉಲ್ಲಾಸ್ ಕೀರ್ತಿ ಎಂಬಾತನ ಕೊಲೆ ಮಾಡಿ ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು. ಮರ್ಡರ್ ಮಾಡಿದ್ದೀನಿ ಎಂದು ವಿಡಿಯೋದಲ್ಲಿ ಹೇಳಿದ್ದ ಉಲ್ಲಾಸ್ ಡಿಸೆಂಬರ್ 8ರಂದು ಬಿಟ್ಟಗೌಡನಹಳ್ಳಿಯಲ್ಲಿ ನಡೆದಿದ್ದಂಥ ಕೊಲೆ ಪ್ರಕರಣ. ಹಾಸನದ ಹೂವಿನಹಳ್ಳಿಯ ಆಟೋ ಕೀರ್ತಿಯ ಕೊಲೆಯನ್ನ ಮಾಡಿದ್ರು. ಕೀರ್ತಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಈ ಉಲ್ಲಾಸ್ ಮತ್ತು ಸ್ನೇಹಿತರು ನಂತರ ಸೆಲ್ಫಿ ವಿಡಿಯೋ ಅಪ್ಲೋಡ್ ಮಾಡಿದ್ದ ಆರೋಪಿ ಉಲ್ಲಾಸ್ ಕೊಲೆ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದ ಹಾಸನ ಪೊಲೀಸರು ಆರೋಪಿ ಸೆರೆಗೆ 5 ತಂಡ ರಚಿಸಿದ್ರು. ಎಸ್ಪಿ ಮೊಹಮ್ಮದ್ ಸುಜೀತಾ ಆರೋಪಿ ಬಂಧಿಸಿ ಸ್ಥಳ ಮಹಜರು ನಡೆಸಿದ್ದಾರೆ. ಡಿವೈಎಸ್ಪಿ ಗಂಗಾಧರಪ್ಪ ಸಾಯಿಸಿದೀವಿ ನೋಡಿ, ನಾವು ಹೊಡೆದಿದೀವಿ ಮಲ್ರು ಹೊಡೆದಿದೀವಿ. ವಿಡಿಯೋ ಮಾಡ್ಕೊಂಡ್ರೆ ಫಸ್ಟ್ ಎಲ್ಲಿದ್ದೀರಪ್ಪ ನೀವು? ಮೇಲ್ಗಡೆ ಬನ್ನಿ. ಹಾಂ, ಅವ್ನು ವಿಡಿಯೋ ಇದೆಯಾ? ಕಲ್ಲಲ್ಲಿದೆ ಎಲ್ಲಪ್ಪ, ಎಲ್ಲಿದೆಯಾ? ಈ ಕಡೆ ಮುಂದೆ ವಯಸ್ಸು ಕಾಣುತ್ತೆ ಇದಕ್ಕಲ್ಲ ಇಟ್ಲ ಸ್ವಲ್ಪ ಏನೋ ಚೂರು ಹತ್ರಕ್ಕೆ ಹೋಗಿದೆ ಅಷ್ಟೊತ್ತು ಅದರಲ್ಲಿ ಕಲ್ ಕಾಣ್ತಾರೆ. ಮುಂದಕ್ಕೋತೀರಾ? ನಿಮ್ಮ ಮೇಲೆ ಹತ್ರ ಹೇಗಿತ್ತಲ್ಲ ಕಾಲು ಯಾವ್ದು ಹಳ್ಳ ಇದು? ಹಳ್ಳ ಅಂತ ಕೀರ್ತಿ ಏನು ಡಿಸೀಸ್ ಇದ್ದಾರೆ, ಅವರು ಆಟೋ ಡ್ರೈವರ್, ಮತ್ತು ಅಕ್ಯೂಸ್ ಏನಿದ್ದಾರೆ ಅವ್ರನ್ನೂ ಆಟೋ ಡ್ರೈವರ್, ಮತ್ತು ಇವರು ಏನು ಅಕ್ಯೂಸ್ ಮತ್ತು ವಿಕ್ಟಿಮ್ ಏನಿದ್ದಾರೆ ಇವ್ರಿಗೆ ಇಬ್ರಿಗೂ ಸಹ ಒಂದು 2-3 ವರ್ಷದ ಪರಿಚಯನೇ. ಯಾರು ಪರಿಚಯ ಇಲ್ಲದವ್ರು ಇರಲಿಲ್ಲ ಅಲ್ಲಿಗೆ. ಇದು ಪರಿಚಯ ಇದ್ದವ್ರನ್ನೇ, ಜೊತೆಗೆ ಇದ್ದವ್ರನ್ನೇ. ಅವ್ರಿಗೆ ವಾಗ್ವಾದದಲ್ಲಿ ಅದು ಏನು ವಿಕ್ಟಿಮ್ ಆದ ಕೀರ್ತಿ ಅಕ್ಯೂಸ್ಡ್ ಉಲ್ಲಾಸ್ ಏನು 8ನೇ ತಾರೀಕು ಮಧ್ಯಾಹ್ನ ಕೆನ್ನೆಯಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಅದು ಹೊಡೆದಿದ್ದಾರೋ ಅದನ್ನು ದ್ವೇಷ ಇಟ್ಕೊಂಡು ಅವ್ರಿಗೆ ಮಾಡಿದ್ದಾರೆ ಅಂತ ನಮಗೆ ಸದ್ಯಕ್ಕೆ ತನಿಖೆಯಲ್ಲಿ ಕಂಡು. ಈಗ ವಿಕ್ಟಿಮ್ ಅಕ್ಯೂಸ್ಗೆ ಹೊಡೆದಿದ್ದಾರೆ. ಕೀರ್ತಿ ಹ್ಯಾಸ್ ಮ್ಯಾನ್ ಹ್ಯಾಂಡಲ್ ಉಲ್ಲಾಸ್ ವಿಚ್ ಹಸ್ ಲೆಡ್ ಟು ದಿ ಮರ್ಡರ್. ನಮಗಿರೋ ಮಾಹಿತಿ ಪ್ರಕಾರ ಫಸ್ಟ್ ಅವರು ಅವ್ರ ಫ್ರೆಂಡ್ಸ್ ಜೊತೆಗೆ ಹಾಕಿದ್ದಾರೆ, ಮತ್ತು ಅದ್ರ ಕಡೆಯಿಂದ ಮತ್ತೆ ಹಲವಾರು ಫ್ರೆಂಡ್ಸ್ ಗ್ರೂಪ್, ಅವರೆಲ್ಲ ಫ್ರೆಂಡ್ಸ್ನೇ, ಅವರೆಲ್ಲ ಗೊತ್ತಿರೋರು, ಒಬ್ರಿಗೊಬ್ರಿಗೆ ಗೊತ್ತಿರೋರು. ಸೊ ಹಿಂಗೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಆದರೆ ಪಬ್ಲಿಕ್ ವ್ಯೂ ಅಲ್ಲಿ ಬಂದಿರೋದು ಮಾರನೇ ದಿನ ಬೆಳಿಗ್ಗೆ 9:30 ಗಂಟೆ ಸಮಯದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಹೋಗಿದೆ. ಪೊಲೀಸ್ನವ್ರಿಗೂ ಸಹ ಅದೇ ಟೈಮಲ್ಲಿ ಮಾಹಿತಿ ಬಂದಿದೆ. ಅದಾದಮೇಲೆ ನಾವು ಏನು ಶವವನ್ನು ಪತ್ತೆ ಮಾಡೋಕ್ಕೆ ಏನು ಪ್ರಯತ್ನ ಪಡಬೇಕು ಅದನ್ನು ಸಹ ಪ್ರಿಯಾದ ಜೊತೆಗೆ ಪೊಲೀಸರು ಮಾಡಿದ್ದಾರೆ. ಗಾಂಜಾ ಸೇವನೆ ಮಾಡೋದ್ರ ಬಗ್ಗೆ ನಮಗೇನು ಸ್ಪಷ್ಟತೆ ಇಲ್ಲ. There is no confirmed medical records to prove the same. We are subjecting all the accused to medical examination. But ಸದ್ಯಕ್ಕೆ ಅವ್ರು ಸೇವನೆ ಮಾಡಿದ್ದಾರೆ. ಇದುವರೆಗಿನ ಪ್ರಮುಖ ಸುದ್ದಿ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.